ಇಂದಿಗೂ ಅದು ಪ್ರಿಸರ್ವ್ ಮಾಡ್ಯಾರ. ಮತ್ತು ಅವಾಗಿನ ಕಾಲದ ಕಲರ್ ಸ್ಕೀಮ್ಸ್ ವಗೇರೆ ಹೇಗಿತ್ತು? ಯಾವ ಕೆಮಲ್ ಕಂಪ್ನಿ ಇದ್ದಿದ್ದಿಲ್ಲ, ಏನೇನು ಇದ್ದಿದ್ದಿಲ್ಲ. ಅದು ಹೇಗೆ ಅದನ್ನು ಪೆಕ್ಲರ್ಸು ಮತ್ತು ಎಷ್ಟು ಕಣ್ಣು ಆಯಿತು ಆ ಫಿಗರ್ಸ್ನಾಗ, ಆಮೇಲೆ ಹೇರ್ಸ್ ಆಯಿತು, ಎಷ್ಟು ಡೀಟೇಲ್ಸ್ ಮಾಡ್ಯಾನ. ಇವನ್ ಫೋಟೋಗ್ರಾಫಿ ಇಟ್ ಇಸ್ ಟಫ್ ಟು ಕ್ಯಾಚ್ ದಿ ಥಿಂಗ್ಸ್. ಅಂತ ಫೋಟೋಗ್ರಾಫಿ ಒಳಗೆ ಸಹಿತ ಟೆಕ್ನಾಲಜಿ ಅನ್ನು ತೋಳೋ ಅಂಥದ್ದು ತ್ರಾಸ ಅಂತ ವ್ಯಕ್ತ ಮಾಡ್ಯಾರ. ಯಾರು ಕಾಶಿ ಬೆಂಗಳೂರಿನ ಆರ್ಟ್ ಕ್ರಿಟಿಕ್ ಅದು ಹೇಗೆ ಅವ್ರಿಗೆ ದೇವರು ಇದು ಕೊಡ್ತಿದ್ರು. ಮತ್ತು ಇಂದಿಗೂ ಕೋಟಿಗಟ್ಟಲೆ ಅಮೌಂಟ್ ಮಾರಾಟ ಆಗ್ತೈತೆ. 600 ವರ್ಷದ ಕ್ಯಾಶ್ ಇರ್ತಿರ್ತಾರೆ. ಅಮೃತಸರ ಸಿಗರೇಟ್ ಮನ್ಮನಾಗೈತೆ ಬಿಡ್ರಿ, ಅದು ಕೋಟಿಗಟ್ಟಲೆ. ಈಗ 19 ಅದೊಂದು ಕೋಟಿ ಬದಲಾವಣೆಗಳು. ಬದಲಾವಣೆಗಳಂದ ತಕ್ಷಣ ಏನಂತಂದ್ರೆ ನಿಸರ್ಗನ ಆಗೈತಿ, ಯಾರೇನು ಮಾಡ್ಬೇಕು. ಮತ್ತು ಕನ್ನಡದ ಒಳಗೆ ಬದ್ಧತೆ ಐತೆ ಇದರಲ್ಲಿ. ಇಷ್ಟು ವರ್ಷ ಹೋದ್ರು ಅದ್ರದ್ದು ಇದ. ಹಾಗೆ ಕನ್ನಡ ಆತು ನಮ್ಮ ಇವು ಭಾರತೀಯ ಸಂಸ್ಕೃತಿಗಳು ಭಾಳ ಅದಾವ. ಇವತ್ತು ನೀವು ರಂಗಭೂಮಿ ತಗೊಳ್ರಿ, ಚಿತ್ರಕಲೆ ತಗೊಳ್ರಿ, ಸಂಗೀತ ತಗೊಳ್ರಿ, ನಾಟಕ ತಗೊಳ್ರಿ, ಬೇಕಾದಷ್ಟು ಅದಾವು. ಗದಗಿನೊಳಗೆ ಬೇಕಾದಷ್ಟು ಜನ ಇದರೊಳಗೆ ಪಾಪ್ಯುಲರ್ಸ್ ಆಗಿ ಹೋಗ್ಯಾರ. ಆದರೆ ಈಗಿನ ವಸ್ತು ಸ್ಥಿತಿ ಒಳಗೆ ಮನದ ಪೂರ್ತಿ ಏನಾಯಿತು ಎಂಥ ಬೆರಗ ಮಾಯಾದ ಮನದ ಭಾರ ತಗದಾಂಗ ಎಲ್ಲ ಭಾರ ಏನಾಯಿತು ಎಂಥ ಬೆರಗ ಏನಾಯಿತು ಎಂಥ ಬೆರಗ ಮುತ್ತಿನ ಮಂಟಪದಿ ಗತಿಯ ಮೂರ್ತಿ ಜೋರಾಗಿ ಮಳೆ ಸುರಿದು ಹನಿ ಹನಿಯು ಮುತ್ತಾಗಿ ಮುತ್ತಿನ ಮಂಟಪದಿ ಗತಿಯ ಮೂರ್ತಿ ತಮ್ಮ ರಚನೆ ಮಾಡಿದ್ದಾರೆ. ಅವರಿಗೆ ನಮ್ಮೆಲ್ಲರ ವತಿಯಿಂದ ಧನ್ಯವಾದಗಳನ್ನ ಹೇಳ್ತೇವೆ. ನಮ್ಮ ಹೆಣ್ಣು ಮತ್ತು ಗಂಡು ಮತ್ತು ಒಳಿತು ಮಾಡು ಮನುಷ್ಯ
ನೀ ಇರೋದು 3 ದಿವಸ, ಇವೆರಡು ಜೋಡಿ ಚೆನ್ನಾಗಿ ಇದ್ಕೊಂಡು ಹೋಗ್ಬಿಡ್ಬೇಕು ಅನ್ನುವಂಥದ್ದನ್ನ ನಮ್ಮ ಸಲೀಂ ಅವರು ಈ ಒಂದು 2 ಗಂಡು ಹೆಣ್ಣನ ರೂಪ ನೋಡುವುದರ ಮುಖಾಂತರ ಒಳಿತು ಮಾಡುವ ಮನುಷ್ಯ ಎನ್ನುವಂತ ಕೃತಿಯನ್ನ ರಚನೆ ಮಾಡಿದ್ದಾರೆ. ಅವರಿಗೆ ಧನ್ಯವಾದಗಳನ್ನ ಹೇಳ್ತೇವೆ ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೊತಿದ್ದೆ. ಈ ಕಲಾವಿದರಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಹಾಗೂ ವಿಶ್ವ ಕಲಾವಿದರ ದಿನವನ್ನಾಗಿ ಆಚರಣೆಯನ್ನು ಮಾಡಲಾಗ್ತದೆ. ಬಹಳ ಔಚಿತ್ಯಪೂರ್ಣವಾದಂಥ ಇವತ್ತಿನ ಈ ಕಾರ್ಯಕ್ರಮ ಯಾವ ರೀತಿ ಒಳಗೆ ಈ ಕಾರ್ಯಕ್ರಮ ನಡೀತದೆ ಅಂದರೆ, ಕಲಾವಿದರು ಹೆಚ್ಚಿನ ಸಂಖ್ಯೆಯೊಳಗೆ ಇಂಥ ಕಾರ್ಯಕ್ರಮದಿಂದ ಉತ್ಪತ್ತಿ ಆಗ್ತಾರಂತ. ಬಹಳ ಅದ್ಭುತವಾದಂಥ ಚಿತ್ರಗಳನ್ನು ವಿದ್ಯಾರ್ಥಿಗಳು ರಚನೆ ಮಾಡಿದರು. ಆ ಚಿತ್ರಗಳ ಮೂಲಕ ಅದರ ಮೇಲೆ ಒಂದು ವಚನವನ್ನು ಸಹಿತ ಬರಬಹುದು. ನೋಡಿ, ಇದರ ಮೂಲಕನೂ ಸಹಿತ ಬಸವಣ್ಣವರ ವಚನಗಳ ಒಂದು ಪ್ರಸಾರ ನಮಗೆ ಸಿಗ್ತದೆ. ಕಲಾವಿದರ ಮೂಲಕ ಸಾಕಷ್ಟು ಕಲಾವಿದರು ಇರ್ತಾರ, ಬೆಳಕಿಗೆ ಬಂದಿರೋದಿಲ್ಲ. ಇಂಥ ಒಂದು ಶಿಬಿರದ ಮೂಲಕ ಇವತ್ತು ನಿಮ್ಗೆ ಗೊತ್ತಿರ್ಬೋದು, ಚಿತ್ರಗಳು ಕೂಡ AI ಮೂಲಕ ಬರ್ತಾವ. ಭಾಳ ಬೇಡ, ನಮ್ಮ ಮೊಬೈಲ್ ಒಳಗೆ ಮೆಟಾ AI ಐತಿ. ಭಾಳ ಜನರಿಗೆ ಗೊತ್ತಿಲ್ಲ. ಅದು ಬರೀ ಸರ್ಚ್ ಮಾಡಕ್ಕೆ ಯೂಸ್ ಮಾಡ್ತೀವಿ ನಾವು, ಹೆಸರು ಸರ್ಚ್ ಮಾಡಕ್ಕೆ. ನೀವು ಅಲ್ಲಿ ಟೈಪ್ ಮಾಡಿಬಿಟ್ರಿ ಇಂಥ ಚಿತ್ರ ಬೇಕಾದ್ರೆ ಚಿತ್ರ ಬಂದ್ಬಿಡ್ತೈತಿ. ಅದ್ರಾಗ ಕ್ಷಣ ಮಾತ್ರ ಒಳಗೆ ಚಿತ್ರ ಬರ್ತೈತಿ. ಇಂಥ ಎಲ್ಲ ಸವಾಲುಗಳು ಇವತ್ತಿನ ದಿವಸ ಚಿತ್ರಕಲೆ ಇರ್ಬೋದು. ಆಮೇಲೆ ಈ ಸಂಗೀತಕ್ಕೂ ಬಂದೈತಿ. ಈಗ ಏನಾಗೈತಿ, ಹಾಡು ಕೊಟ್ಬಿಟ್ರೆ ಅದ ಟ್ಯೂನ್ ಮಾಡಿ ಅದ ಹಾಡಿ ಕೊಟ್ಬಿಡ್ತೈತಿ. ಈಗ ನಾವು ಒಂದು ಕವಿತೆ ಬರೆದ್ರೆ ಸಂಗೀತಕಾರ ಕಡೆ ಹೋಗಿ ಅದನ್ನು ಟ್ಯೂನ್ ಕುಂದರ್ಸಿ ಎಲ್ಲ ವಾದ್ಯಗಳನ್ನು ಸೇರಿಸಿಕೊಂಡು ಕಲಾವಿದರನ್ನು ಕರ್ಕೊಂಬಂದು ಹಾಡಿಸಿ ಸ್ಟುಡಿಯೋದೊಳಗೆ ರೆಕಾರ್ಡಿಂಗ್ ಮಾಡ್ತಿದ್ವಿ. ಈಗ 5 ನಿಮಿಷದೊಳಗೆ ನಾವು ಒಂದು ಕವಿತೆ ಬರೆದದ್ದನ್ನು ಅದ್ರ ಕೈಯಾಗ ಕೊಟ್ಬಿಟ್ರೆ ಅದ ಸಂಗೀತ ಇದು ಮಾಡಿ ಅದ ಹಾಡಿ ಕೊಟ್ಬಿಡ್ತೈತೆ. ಇಂಥ ಭಾಳ ವಿಚಿತ್ರವಾಗಿ ತಂತ್ರಜ್ಞಾನ ಬರ್ತಾ ಇರ್ತಕ್ಕಂಥ ಹಿಂದಿನೊಳಗೆ ಈ ಮಾನವೀಯ ಸಂಬಂಧಗಳು, ಮನುಷ್ಯರಿಗೆಲ್ಲ ಹಿಂಗೆ ಕೂತ್ಕೊಂಡು ಚಿತ್ರ ತೆಗೆದ್ವಿ, ಎಲ್ಲ ನೋಡಿದ್ವಿ, ಆನಂದ ಪಟ್ಟಿವಿ. ಅದು ಇದ್ರೊಳಗೆ ತಕ್ಷಣ ಬರ್ತೈತೆ ಅಲ್ಲ, ಅದಕ್ಕೆ ಆನಂದ ಸಿಗಲ್ಲ. ಇಂಥ ಒಂದು ಎಲ್ಲಿ ಆನಂದವನ್ನ ಕಳೆದುಕೊಳ್ತಕ್ಕಂಥ ಸಂದರ್ಭಗಳು ನಮಗೆ ಈ ತಂತ್ರಜ್ಞಾನ ಮೂಲಕ, ತಂತ್ರಜ್ಞಾನ ಒಂದು ರೀತಿ ಒಳಗೆ ಲಾಭ ಅಂತ ಅನಿಸಿದ್ರು ಕೂಡ ಅದು ಎಲ್ಲಿ ನಮ್ಮ ಮಾನವೀಯ ಸಂಬಂಧಗಳನ್ನ ಕಳೀತೈತೇನೋ ಅಂತಕ್ಕಂಥ. ಯಾಕಂದ್ರೆ ನಾ ಪುಸ್ತಕ ಬರ್ದೇನಿ, ಅದಕ್ಕೆ ಚಿತ್ರ ತೆಗೆಸಕ್ಕೆ ನಾನೇನ್ ಮಾಡ್ತಿದ್ದೆ ಅಂದ್ರೆ ಚಿತ್ರ ಕಲಾವಿದರ ಕಡೆ ಹೋಗ್ತಿದ್ದೆ. ಈ ಕವಿತೆಗೆ ಚಿತ್ರ ತೆಗೆದು ಕೊಡ್ರಿ, ಇದಕ್ಕೊಂದು ಮುಖಾಪಟ ಮಾಡಿಕೊಡ್ರಿ ಅಂತ. ಈಗ ಚಿತ್ರ ಕಲಾವಿದರ ಕಡೆ ಹೋಗಂಗೇನೆ ಇಲ್ಲಿ, ಕವಿತೆ ಕೊಟ್ಬಿಟ್ರೆ ಅದೇ ಚಿತ್ರ ಕೊಟ್ಬಿಡ್ತೈತೆ ನಾನು. ಇಂಥ ಒಂದು ತಂತ್ರಜ್ಞಾನ ಬಂದಿರುವ ಹಿನ್ನೆಲೆ ಒಳಗೆ ಈ ಸವಾಲುಗಳನ್ನ ನಮ್ಮ ಈ ವಿಜಯ ಕಲಾ ಸಂಸ್ಥೆ ಅಂತವರು ಹೇಗೆ ಅದನ್ನು ಎದುರಿಸ್ತಾರ, ಸಂಗೀತಗಾರರು ಹೇಗೆ ಎದುರಿಸ್ತಾರ, ಈ ಸಾಹಿತಿಗಳು ಹೇಗೆ ಎದುರಿಸ್ತಾರ. ಈಗ ಇನ್ನೊಂದು ಭಯಾನಕ ಏನಪ್ಪಾ ಅಂದ್ರೆ, ಇಂಥ ಕವಿತೆ ನೀವು ಇಂಥ ಸಾರ ಕೊಟ್ಬಿಟ್ರೆ ಅದಕ್ಕೆ ಕವಿತೆ ಬರೆದು ಕೊಡ್ತೈತೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕತೆ ಬರೆದು ಕೊಡ್ತೈತೆ. ನಿಮ್ಗೆ ಗೊತ್ತಿರ್ಬೋದು, ಮೊನ್ನೆ ಪ್ರಜಾವಾಣಿ ನೀವು ಯಾರಾದರೂ ಶುಕ್ರವಾರದ ಓದಿದ್ರಪ್ಪ ಅಂದ್ರೆ, ನಿನ್ನೆದನ್ನು ಸದ್ಯ ಅಥವಾ ಹಿಂದೂ ಶುಕ್ರವಾರ AI ಮೂಲಕ ಸಿನಿಮಾ ತೆಗ್ದಾರ. ಯಾವ ನಟ ನಟಿ ಇಲ್ಲ, ಯಾವ ಸಂಗೀತಗಾರ ಇಲ್ಲ, ಆ ಚಿತ್ರಗಳ ಮೂಲಕನೇ ಸೃಷ್ಟಿ ಮಾಡಿಬಿಟ್ರು ಅವರು. ಈಗ ನಮ್ಮಂಥದನ್ನ ಸೃಷ್ಟಿ ಮಾಡ್ಬೋದು, ಐಶ್ವರ್ಯ ಅಂತದನ್ನ ಸೃಷ್ಟಿ ಮಾಡ್ಬೋದು. ನಿಜವಾದ ಐಶ್ವರ್ಯ ಅಲ್ಲ, ಆ ಸಿನಿಮಾ ನೋಡಿದ್ರಿಗೆ ಐಶ್ವರ್ಯ ನಟನೆ ಮಾಡ್ಯಾರ ಅಂತ ಅನಿಸ್ತದೆ. ಈ ರೀತಿ ತಂತ್ರಜ್ಞಾನ ಬಂದಿರೋದ್ರಿಂದ ಹೇಗೆ ಈ ಕಲಾವಿದರು ಅದನ್ನ ಎದುರಿಸ್ತಾರ ಅಂತಕ್ಕಂಥದ್ದು, ಈ ಒಂದು ಇದಕ್ಕೆ ನಾವು ಹೆಂಗೆ ಸಜ್ಜಾಗಬೇಕು ಅಂತಕ್ಕಂಥ ಹಿನ್ನೆಲೆ ಒಳಗೆ ಬಹಳ ಸವಾಲಿನ ದಿನಮಾನಗಳು. ಅವರು ಭಾಷಣ ಕೇಳ್ಬಿಟ್ರಂತ ನನಗೆ ಬಹಳ ಭಯಾನಕ ಅನಿಸ್ತು. ಒಂದು ರೀತಿ ಲಾಭ ಇರ್ಬೋದು, ಆದ್ರೆ ಇನ್ನೊಂದು ರೀತಿ ಈ ಥರದ ಮನುಷ್ಯರ ಕೆಲಸಗಳು ಹೋಗ್ಬಿಟ್ರೆ ಹೆಂಗಪ್ಪ ಮನುಷ್ಯ ಬದುಕೋದು? ಎಲ್ಲ ಕೆಲಸ ಮಷಿನ್ ಮಾಡಕ್ಕೆ ಶುರು ಮಾಡಿಬಿಟ್ರೆ ಮನುಷ್ಯನ ಕೆಲಸ ಏನು? ಮನುಷ್ಯ ಏನಾಗ್ತಾನ? ಅವು ಈ ಕೈಕಾಲುಗಳು ಏನಾಗ್ತಾವು, ಅವನ ಕಣ್ಣುಗಳು ಏನಾಗ್ತಾವು, ಅವು ಯಾವ ಚಟುವಟಿಕೆ ಇಲ್ಲ ಅಂದ್ರೆ ಇನ್ನೊಂದು 100 ವರ್ಷಕ್ಕೆ ಹೆಂಗೆ ಮನುಷ್ಯ ಜನ್ಮ ತಾಳ್ತಾನ ಅಂತಕ್ಕಂಥ ಒಂದು ವಿಚಿತ್ರ ಭಾವನೆಗಳು ಕೂಡ ನಮ್ಮಲ್ಲಿ ಬರ್ಲಿಕ್ಕೆ ಸಾಧ್ಯತೆಗಳದಾವು. ಆ ಹಿನ್ನೆಲೆ ಒಳಗೆ ಇಂಥ ಸವಾಲುಗಳನ್ನ ಮೆಟ್ಟಿ ಚಿತ್ರಕಲಾವಿದರು ಇರ್ಬೋದು, ಸಂಗೀತ ಕಲಾವಿದರು ಇರ್ಬೋದು, ಸಾಹಿತಿಗಳಿರ್ಬೋದು, ಇದನ್ನೆಲ್ಲ ಮೀರಿ ಒಂದು ಮಾನವೀಯ ಸಂಬಂಧವನ್ನು ಇಟ್ಕೊಂಡು ಹೇಗೆ ಈ ಕಲೆಯನ್ನು ಉಳಿಸ್ಬೇಕು ಅನ್ನೋದ್ರ ಬಗ್ಗೆ ಚಿಂತನೆ ಆಗಬೇಕು ಅಂತ ಹೇಳಿ ಅನ್ನಿಸ್ತಾ ಇದೆ. ಆ ಹಿನ್ನೆಲೆ ಒಳಗೆ ಗದಗಿನ ಒಂದು ಸಂದರ್ಭ ಬಂದ್ರೆ
ಇಲ್ಲಿ ಹೆಚ್ಚು ಕಲೆಗೆ ಪ್ರೋತ್ಸಾಹ ಇದೆ. ತಾವೆಲ್ಲ ಗೊತ್ತಿರ್ಬೋದು ಮುರುಗಪ್ಪ ಶೆಟ್ಟಿಯವರು, ನಿಮಗೆ ಹೇಳೋ ಅಗತ್ಯನೇ ಇಲ್ಲ. ಇವತ್ತೇನು ಭಾವಚಿತ್ರಗಳದಾವು, ಹೆಸರಾಂತ ಭಾವಚಿತ್ರಗಳಂತ ಏನಂತೀವಲ್ಲ, ಅದನ್ನ ಎಲ್ಲದನ್ನ ತೆಗೆದಿರ್ತಕ್ಕಂಥವ್ರು ಮುರುಗಪ್ಪ ಶೆಟ್ಟಿಯವರು. ಆ ನಂತರ TP ಅಕ್ಕಿಯವರು. ಅಂದ್ರೆ ಒಂದು ರೀತಿ ಮೊನ್ನೆ ನಮ್ಮ ಒಬ್ಬರು ಲಲಿತ ಕಲಾ ಅಕಾಡೆಮಿ ಸದಸ್ಯರು ಬಂದಿದ್ರು. ಅವ್ರು ಏನು ಹೇಳಿದ್ರಪ್ಪ ಅಂದ್ರೆ ಕಲೆ ಉಳಿದಿರೋದ ಗದಗಿನಾಗ ಅಂತ ಹೇಳಿದ್ರು. ಅವರು ಬೆಂಗಳೂರು ಕಡೆ ಸರ್, ಅವ್ರ ಹೆಸರು ಶೆಟ್ಟರಲ್ಲ, ರಂಗನಾಥ್ ಈ ಹಿಂದಿನ ನಮ್ಮ ಲಲಿತ ಕಲಾ ಅಕಾಡೆಮಿಯ ಸದಸ್ಯರು ಮೊನ್ನೆ ಮಠಕ್ಕೆ ಬಂದಾಗ ಹೇಳಿದ್ರು. ಅವರು ಏನಾದ್ರೂ ಈ ಚಿತ್ರಕಲೆ ಉಳಿದೈತಿ ಕರ್ನಾಟಕದಾಗ ಅಂದ್ರೆ ಅದು ಗದಗಿನಾಗ ಅಂತ ಹೇಳಿದ್ರು. ಮತ್ತೆ ಎಲ್ಲಿ ಇಲ್ಲ, ಅದಕ್ಕೆ ಯಾರಾದ್ರೂ ಚಿತ್ರಕಲೆ ಕಲಿತೀವಿ ಅಂದ್ರೆ ಗದಿಗೆ ಹೋಗ್ರಿ ಅಂತ ಹೇಳ್ತೀನಿ ನಾನು ಮೈಸೂರು ಭಾಗದಾಗ ಅಂತ ಹೇಳಿದ್ರು. ಇಂಥ ಒಂದು ವಾತಾವರಣ ಇಲ್ಲಿ ಚಿತ್ರಕಲೆ ಇರ್ಬೋದು, ಸಂಗೀತ ಇರ್ಬೋದು, ನಾಟಕ ಇರ್ಬೋದು, ಸಾಹಿತ್ಯ ಇರ್ಬೋದು, ಹೀಗೆ ಗದಗ ಒಂದು ವೈವಿಧ್ಯಮಯವಾಗಿ ನೋಡ್ರಿ. ಈ ಗದಗಿನೊಳಗೆ 3 ಕಾಲೇಜುಗಳು, ಚಿತ್ರಕಲಾ ಕಾಲೇಜ್. ಇಂಥ ಒಂದು ಸಂದರ್ಭಕ್ಕೆ ನಾವು ಆ ಕಲಾವಿದರಿಗೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಪ್ರೋತ್ಸಾಹನ ಕೊಡೋದ್ರ ಮೂಲಕ ಈ ಕಲೆಯನ್ನ ಪ್ರೋತ್ಸಾಹ ಮಾಡೋಣ. ಯಾಕಂದ್ರೆ ಒಂದು ಚಿತ್ರ ಅಂದ್ರೆ 1000 ಪದಗಳಿಗೆ ಸಮ ಅಂತ ಹೇಳಿ ಹಂದಿಗೋಳ ಮೇಡಮ್ ಅವರು ಹೇಳಿದ್ರು. ಮೊನಾಲಿಸಾ ಚಿತ್ರ ನಾವು ನೋಡೋರಿಗೆ ಸುಮ್ಮನಾಗ ಏನೋ ಒಂದು ಚಿತ್ರ ಅಂತ ಅನಿಸ್ತತಿ, ಎಷ್ಟು ಅದ್ಭುತ ಐತಿ. ಪ್ರತಿಯೊಂದು ಅಲ್ಲಿ ಕೂದಲದ ಗೆರೆಗಳನ್ನು ಕೂಡ ಸುಮಾರು 500-600 ವರ್ಷಗಳ ಹಿಂದೆ ಇರ್ತಕ್ಕಂಥ ಒಂದು ಕಲಾಕೃತಿ. ಇವತ್ತು ಅದರ ಬೆಲೆ ಕಟ್ಟಲಿಕ್ಕೆ ಆಗಲ್ಲ, ಕೋಟಿ ಗಟ್ಟಲೆ ಅದು ಅಂತ ಒಂದು ಕಲಾಕೃತಿ. ಅಂತ ಒಂದು ಕಲಾಕೃತಿಯನ್ನ ರಚನೆ ಮಾಡಿರ್ತಕ್ಕಂಥ ಹಿನ್ನೆಲೆ ಒಳಗ ಲಿಯೋನಾರ್ಡೋ ಡಾ ವಿಂಚಿ ಅವ್ರನ್ನ ಸ್ಮರಿಸ್ತಕ್ಕಂಥದ್ದು, ಅವರನ್ನು ನೆಪವಾಗಿ ಇಟ್ಕೊಂಡು ನಮ್ಮ ಎಲ್ಲ ಕಲಾವಿದರನ್ನ ನೆನೆಸ್ತಕ್ಕಂಥ, ಸ್ಮರಿಸ್ತಕ್ಕಂಥ ಆ ಹಿನ್ನೆಲೆ ಒಳಗೆ ಸಾಧನೆ ಮಾಡಿರ್ತಕ್ಕಂಥ ಇಲ್ಲಿ ಸಾಂಕೇತಿಕವಾಗಿ 5 ಜನ ಕಲಾವಿದರಿಗೆ ಇವತ್ತಿನ ದಿವಸ ಸನ್ಮಾನವನ್ನು ಮಾಡಿದ್ದೀರಿ. ಇಂಥ ಕಲೆಯನ್ನ ಉಳಿಸ್ತಕ್ಕಂಥ, ಬೆಳೆಸ್ತಕ್ಕಂಥ ಹಿನ್ನೆಲೆ ಒಳಗೆ ನಾವೆಲ್ಲರೂ ಕೂಡ ಕೆಲಸ ಮಾಡೋಣ ಅಂತೇಳಿ. ಅದಕ್ಕಂದ್ರೆ ಸಾಹಿತ್ಯ ಪರಿಷತ್ತು ಅಂದ್ರೆ ಕೇವಲ ಸಾಹಿತ್ಯ ಅಲ್ಲ, ಚಿತ್ರ ಇಲ್ಲದ ಸಾಹಿತ್ಯನೇ ಇಲ್ಲ. ಒಂದು ಪುಸ್ತಕ ಆಗ್ಬೇಕಂದ್ರೆ ಮುಖಪುಟ ಬೇಕು. ಮುಖಪುಟ ಮಾಡೋದು ಯಾರು? ಸಾಹಿತ್ಯ ಅಂತ ಮಾಡೋಕ್ಕಾಗಲ್ಲ, ಚಿತ್ರಕಲಾವಿದರನ್ನ ಮಾಡ್ಬೇಕು. ಅದರಿಂದ ಸಾಹಿತ್ಯ ಪರಿಷತ್ ಅಂದ್ರೆ ಕೇವಲ ಕಥೆ ಕವಿತೆಗಳು ಅಷ್ಟೇ ಅಲ್ಲ, ಅದು ಸಂಗೀತನೂ ಹೌದು, ಅದು ಕಲೆನೂ ಹೌದು, ಎಲ್ಲದನ್ನೂ ಕೂಡ ಒಳಗೊಂಡಿರ್ತಕ್ಕಂಥದ್ದು ಸಾಹಿತ್ಯ. ಅದು ಸಾಹಿತ್ಯ ಪರಿಷತ್ತಿನ ಭಾಗವಾಗಿ ಇರ್ತಕ್ಕಂಥದ್ದು. ಆ ಹಿನ್ನೆಲೆ ಒಳಗೆ ಮುಂಬರ್ತಕ್ಕಂಥ ನಿರ್ಮಾಣದೊಳಗೆ ಇನ್ನೂ ಹೆಚ್ಚಿನ ರೀತಿ ಒಳಗೆ ಸರ್ ನಮ್ಮಲ್ಲಿ ದತ್ತಿನಿಧಿಯನ್ನ ಇಟ್ಟಾರ. ಅವರು ವಿಶೇಷವಾಗಿ ಒಂದು ಕಾರ್ಯಕ್ರಮ ಮಾಡೋಣ ಅಂದ್ರೆ ಇವತ್ತು ಕಾರ್ಯಕ್ರಮ ಆಗಬೇಕಾಗಿತ್ತು, ಆದ್ರೆ ಅವ್ರ ಆಲೋಚನೆ 1 ಲಕ್ಷ ರೂಪಾಯಿ ದತ್ತಿನಿಧಿ ಇಟ್ಟಾರ ನಮ್ಮಲ್ಲಿ. ಅವರು ವಿಶೇಷವಾಗಿ ಏನಂದ್ರೆ ವಿದ್ಯಾರ್ಥಿಗಳಿಗೆ, ಇಡೀ ನಮ್ಮ ಗದಗ ಜಿಲ್ಲೆಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಂದ ಕಲಾಕೃತಿಗಳನ್ನು ತರಿಸಿಕೊಂಡು ಅವುಗಳನ್ನ ಆಯ್ಕೆ ಮಾಡಿಕೊಂಡು ಅವುಗಳಿಂದ ವಿದ್ಯಾರ್ಥಿಗಳನ್ನ ಗೌರವಿಸ್ತಕ್ಕಂಥ ಕೆಲಸ ಮಾಡೋಣ ಅಂತ ಹೇಳಿ ಇನ್ನೂ ಅನೇಕ ಆಲೋಚನೆಗಳದಾವ. ಆ ಹಿನ್ನೆಲೆ ಒಳಗೆ ಆ ಕಾರ್ಯಕ್ರಮವನ್ನು ನಾವು ಮುಂದೂಡೀವಿ. ಅವ್ರು ಯಾವಾಗ ಅದನ್ನು ಹೇಳ್ತಾರೆ ಅವಾಗ ನಮ್ಮ ಪರಿಷತ್ನಿಂದ ಆ ಕಾರ್ಯಕ್ರಮವನ್ನು ಮಾಡೋಣ. ಇಂಥ ಅನೇಕ ಕಾರ್ಯಕ್ರಮವನ್ನು ಎಲ್ಲರೂ ಸೇರ್ಕೊಂಡು ಮಾಡಿ ಕಲಾವಿದರಿಗೆ ಪ್ರೋತ್ಸಾಹ ಕೊಡೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ, ಹಿನ್ನೆಲೆ ಒಳಗೆ ಇವತ್ತಿನ ದಿವಸ ಈ ಕಾರ್ಯಕ್ರಮ ಇಲ್ಲಿ ಸಾಂಗವಾಗಿ ಜರಗಲಿಕ್ಕೆ ಸಾಧ್ಯ ಆಗೈತಿ. ಆ ಹಿನ್ನೆಲೆ ಒಳಗೆ ದೃಶ್ಯ ಕಲಾವಿದರ ಸಂಘದ ಅಧ್ಯಕ್ಷರನ್ನು ಹಾಗೂ ಪದಾಧಿಕಾರಿಗಳಿಗೆ, ಪೂರ್ಣತಾರೆ ಜನಸೇವಾ ಸಂಸ್ಥೆಯ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳಿಗೆ ವಿಶೇಷವಾಗಿ ನಾನು ಪರಿಷತ್ತಿನ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸಿ ನಿಮ್ಮೆಲ್ಲರಿಗೂ ವಂದಿಸಿ ನಾನು ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.